ಎಸ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ನೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪ ದೆಹಲಿಗೆ ಈಗಾಗಲೇ ತೆರಳಿದ್ದಾರೆ. 224 ಕ್ಷೇತ್ರಗಳಲ್ಲಿ ಜಿಲ್ಲಾ ಮುಖಂಡರ ಜೊತೆ ಅಭಿಪ್ರಾಯ ಪಡೆದುಕೊಂಡು ದೆಹಲಿಗೆ ಬಿಎಸ್ವೈ ಬಂದಿದ್ದಾರೆ. ಇವತ್ತು ನಡೆಯುವ ಕೇಂದ್ರ ಚುನಾವಣಾ ಸಮಿತಿಯ ಮುಂದೆ ಶಾರ್ಟ್ ಲಿಸ್ಟ್ ಇಡಲಿದ್ದಾರೆ. ಇಲ್ಲಿ ಅನುಮೋದನೆ ಪಡೆದ ಬಳಿಕ ರಾಜ್ಯ ನಾಯಕರ ಪಟ್ಟಿ ಮತ್ತು ಅಮಿತ್ ಶಾ ನಡೆಸಿರುವಂತಹ ಸಮೀಕ್ಷಾ ವರದಿಯನ್ನ ತಾಳೆ ಹಾಕಿ ಫೈನಲಿ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗುತ್ತೆ. ಇವತ್ತು ರಾತ್ರಿ ಬಿಜೆಪಿ ಮೊದಲ ಪಟ್ಟಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಟಿಕೆಟ್ ಸಿಕ್ಕವರಿಗೆ ಖುಷಿಯಾದ್ರೆ ಸಹಜವಾಗಿ ಟಿಕೆಟ್ ವಂಚಿತ ಕೆಲವರು ಬಂಡಾಯ ಏಳುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಪರಿಸ್ಥಿತಿಯನ್ನ ಬಿಜೆಪಿ ಹೈಕಮಾಂಡ್ ಹೇಗೆ ನಿರ್ವಹಿಸುತ್ತೆ ಅನ್ನೋದು ಕೂಡ ಕುತೂಹಲ. ಒಟ್ಟಾರೆ ಬಿಜೆಪಿ ಟಿಕೆಟ್ ಇವತ್ತೇ ಫೈನಲ್ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇಂದ್ರ ಚುನಾವಣಾ ಸಮಿತಿ ಇವತ್ತು ಸಭೆಯನ್ನ ಸೇರಲಿದೆ. ನಿನ್ನೆಯೇ ರಾಜ್ಯ ಬಿಜೆಪಿಯ ಲೀಡರ್ಸ್ಗಳು ದೆಹಲಿಗೆ ದೌಡಾಯಿಸಿದ್ದಾರೆ. ಇವತ್ತು ಬಿಜೆಪಿಯ ಟಿಕೆಟ್ ಫೈನಲ್ ಆಗುತ್ತೆ. ಸಹಜವಾಗಿ ಟಿಕೆಟ್ ಸಿಕ್ಕವರಿಗೆ ಖುಷಿ ಆದ್ರೆ ಟಿಕೆಟ್ ವಂಚಿತರು ಸಿಡಿದೇಳುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಟ್ಟಾರೆ ಈಗ ಟಿಕೆಟ್ ಪಾಲಿಟಿಕ್ಸ್ ಅನ್ನೋದು ತಾರಕಕ್ಕೆ ಏರ್ತಾ ಇದೆ. ಇವತ್ತು ಬಿಜೆಪಿ ಟಿಕೆಟ್ ಫೈನಲ್ ಆಗೋ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಆದ್ರೆ ಒಂದು ಇಲ್ಲಿ ಟಿಕೆಟ್ ಸಿಕ್ಕವರು ಖುಷಿ ಪಟ್ರೆ ಟಿಕೆಟ್ ಸಿಕ್ಕಿಲ್ಲ ಅಂದವರು ಬಂಡಾಯ ಹೇಳುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬಿಜೆಪಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ, ಇನ್ನು ಬಿಜೆಪಿ ಟಿಕೆಟ್ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಯಾವೆಲ್ಲ ತಯಾರಿಗಳು ನಡೆದಿದೆ? ಶ್ವೇತಾ, ಇಡೀ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ 50% ಕೆಲಸ ಇರತಕ್ಕಂಥದ್ದು ಟಿಕೆಟ್ ಹಂಚಿಕೆಯಲ್ಲಿ. ಇವತ್ತು ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನು ರಾತ್ರಿ ಬಿಡುಗಡೆ ಮಾಡಲಿದೆ. ಇವತ್ತು ಕೇಂದ್ರ ಚುನಾವಣಾ ಸಮಿತಿ ಸಭೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ಇವತ್ತು ಸಭೆ ಸೇರಿ ಕರ್ನಾಟಕದ 110 ಅಭ್ಯರ್ಥಿಗಳ ಮೊದಲ ಪಟ್ಟಿಗೆ ಅಂಗೀಕಾರವನ್ನು ನೀಡಲಿದ್ದಾರೆ. ಪ್ರಮುಖವಾಗಿ ಇವತ್ತು ಏನು ಟಿಕೆಟ್ ನಿರ್ಧಾರವಾಗಲಿವೆ ಅವು ಕಳೆದ ಬಾರಿ 2013ರಲ್ಲಿ ಗೆದ್ದಿರ್ತಕ್ಕಂಥ ಬಿಜೆಪಿ ಮತ್ತು ಕೆಜೆಪಿಯ 45 ಶಾಸಕರು, ಜೊತೆಗೆ ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥ ಏನು ಶಾಸಕರಿದ್ದರು, ಅಂದರೆ 2008ರಿಂದ 2013ರವರೆಗೆ ಶಾಸಕರಿದ್ದರು, ಅವರಿಗೆಲ್ಲ ಬಹುತೇಕವಾಗಿ ಇವತ್ತು 110 ಜನರ ಪಟ್ಟಿಯಲ್ಲಿ ಟಿಕೆಟ್ ಕೊಡಲಾಗತ್ತೆ. ಅದರಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರದಿಂದ, ಈಶ್ವರಪ್ಪನವರು ಶಿವಮೊಗ್ಗದಿಂದ ಕೂಡ ಸ್ಪರ್ಧಿಸ್ತಾರೆ. ಈಗಷ್ಟೇ ಪಕ್ಷಕ್ಕೆ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖೂಬಾ, ಮಾಲಿಕಯ್ಯ ಗುತ್ತೇದಾರ್, ಎಸ್ ಪಾಟೀಲ್ ನಡಳ್ಳಿ, ಬಸವರಾಜ್ ಪಾಟೀಲ್ ಯತ್ನಾಳ್ ಇವರಿಗೆಲ್ಲರಿಗೂ ಕೂಡ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಕೊಡಲಾಗತ್ತೆ. ಆದರೆ ಕೆಲ ಕ್ಷೇತ್ರಗಳಿವೆ ಶ್ವೇತಾ, ನೀವು ಈಗಾಗಲೇ ಹೇಳಿದಂತೆ ಬಂಡಾಯ ಏಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಕ್ಷೇತ್ರಗಳು. ಮುಂಬೈ ಕರ್ನಾಟಕದಲ್ಲಿ ಬಿಜಾಪುರ ಕ್ಷೇತ್ರ, ಅಲ್ಲಿ ಯತ್ನಾಳ್ರಿಗೆ ಟಿಕೆಟ್ ಕೊಟ್ಟರೆ ಅಪ್ಪು ಪಟ್ಟಣ್ ಶೆಟ್ಟಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಲ್ಲಿ ಬಂಡಾಯದ ಸಾಧ್ಯತೆಗಳು ನಿಶ್ಚಿತವಾಗಿವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ಕ್ಷೇತ್ರ ಇದೆ. ಕಳೆದ ಬಾರಿ ಶ್ರೀಕಾಂತ್ ಕುಲಕರ್ಣಿಯಲ್ಲಿ ಶಾಸಕರಾಗಿದ್ದರು, ನಂತರ ಚುನಾವಣೆ ಸೋತರು. ಈಗ ಬಿಳಗಿಯಿಂದ ಮುರುಗೇಶ್ ನಿರಾಣಿ ಕೂಡ ಶಿಫ್ಟ್ ಆಗಬೇಕು ಅಂತಾರೆ. ಪ್ರಭು ಶುಗರ್ಸ್ನ ಮಾಲೀಕರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದು ವೇಳೆ ಬಂಡಾಯ ಆಗಬಹುದಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಜಮಖಂಡಿ ಕೂಡ ಒಂದು. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಕಲಘಟಗಿ ಕ್ಷೇತ್ರ ಇದೆ. ಅಲ್ಲೂ ಕೂಡ ಸಿಎಂ ನಿಂಬಣ್ಣವರ್, ಮಹೇಶ್ ತೆಂಗಿನಕಾಯಿ ಮತ್ತು ಶಿವು ಹಿರೇಮಠ್ ನಡುವೆ ಪೈಪೋಟಿ ಇದೆ. ಅದು ಕೂಡ ಬಂಡಾಯ ಏಳಬಹುದಾಗಿರ್ತಕ್ಕಂಥ ಕ್ಷೇತ್ರ. ಇನ್ನೊಂದು ಉಡುಪಿಯ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ, ಯಾಕಂದರೆ ಅಲ್ಲಿ ಪ್ರಮೋದ್ ಮಧ್ವರಾಜ್ರನ್ನ ಕರೆದುಕೊಂಡು ಬರಲಿಕ್ಕೆ ಶೋಭಾ ಕರಂದ್ಲಾಜೆ ಪ್ರಯತ್ನ ಪಡ್ತಾ ಇದ್ರು. ಸ್ಥಳೀಯ ಕಳೆದ ಬಾರಿ ಡಿಫೀಟೆಡ್ ರಘುಪತಿ ಭಟ್ ಕೂಡ ಇದ್ದಾರೆ. ರಘುಪತಿ ಭಟ್ ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ವಿಜಯನಗರ, ಗೋವಿಂದರಾಜನಗರ ಮತ್ತು ಚಾಮರಾಜನಗರದ ಹನೂರು ಕ್ಷೇತ್ರ ಕನೆಕ್ಟೆಡ್. ಯಾಕಂದರೆ ಸೋಮಣ್ಣ ಎಲ್ಲಿಂದ ನಿಲ್ತಾರೆ ಅಂತಕ್ಕಂಥದ್ದು ಮುಖ್ಯ. ನಿನ್ನೆಯ ಸಭೆಯಲ್ಲೂ ಕೂಡ ಸೋಮಣ್ಣ ವಿಚಾರವಾಗಿ ಸಾಕಷ್ಟು ಹಗ್ಗ ಜಗ್ಗಾಟ ನಡೆದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ವು. ಹನೂರಿನಿಂದ ಸ್ಪರ್ಧಿಸಬೇಕು ಅಂತಕ್ಕಂಥ ಕೊನೆಯ ಪ್ರಯತ್ನವನ್ನು ಸೋಮಣ್ಣ ಮಾಡ್ತಿದ್ದಾರೆ. ಇಲ್ಲವಾದಲ್ಲಿ ವಿಜಯನಗರ, ಗೋವಿಂದರಾಜನಗರದಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣರನ್ನು ಕರೆದುಕೊಂಡು ಬರಲಿಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥ ಮಾಹಿತಿ. ಆ ಕಾರಣದಿಂದ ಸೋಮಣ್ಣರ ಭವಿಷ್ಯ ಏನು, ಸೋಮಣ್ಣ ಬಂಡಾಯ ಹೇಳ್ತಾರಾ, ಬಿಜೆಪಿಯಲ್ಲಿ ಇರ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಾಯಶಃ ಟಿಕೆಟ್ ಹಂಚಿಕೆಯ ಅಂತಿಮ ಪ್ರಕ್ರಿಯೆಯ ನಂತರ ಉತ್ತರ ಸಿಗಲಿದೆ.
ಇನ್ನೊಂದು ಬೆಂಗಳೂರಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬಂಡಾಯ ಆಗಬಹುದಾಗಿರ್ತಕ್ಕಂಥ ಕ್ಷೇತ್ರ ಶ್ವೇತಾ, ಅದು ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸುವವರು ಯಾರು ಅಂತಕ್ಕಂಥದ್ದು ಕೂಡ ಮುಖ್ಯ. ಅಲ್ಲಿ ತುಳಸಿ ಮುನಿರಾಜು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು. ಬಿಜೆಪಿಯ ಸಂಘದ ಪ್ರಚಾರಕ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಂತೋಷ್ ಅವರ ಒಂದು ಬೆಂಬಲ ತುಳಸಿ ಮುನಿರಾಜುಗಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ ಶಿಲ್ಪಾ ಗಣೇಶ್ ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರದಿಂದ ಟಿಕೆಟ್ ಗಿಟ್ಟಿಸಲು. ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ರಾಜರಾಜೇಶ್ವರಿ ನಗರದಲ್ಲಿ, ಯಾಕಂದ್ರೆ ಅಲ್ಲೊಂದು ವಿಂಡೋ ಇದೆ ಟಿಕೆಟ್ ಗಿಟ್ಟಿಸಲಿಕ್ಕೆ. ಬೆಂಗಳೂರಿನಲ್ಲಿ ಬಹುತೇಕ ಕಡೆ MLAಗಳು ಅಥವಾ ಡಿಫಿಟೆಡ್ MLAಗಳಿದ್ದಾರೆ, ಅಲ್ಲಿ ಟಿಕೆಟ್ ಪಡಿತಕ್ಕಂಥದ್ದು ಕಷ್ಟ. ರಾಜರಾಜೇಶ್ವರಿ ನಗರ ಮತ್ತು ಯಶವಂತಪುರ ಕ್ಷೇತ್ರಗಳಲ್ಲಿ ಟಿಕೆಟ್ ಗಿಟ್ಟಿಸಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಬಿಜೆಪಿ ನಾಯಕರು ಪಡ್ತಾ ಇದ್ದಾರೆ. ಈ ಎಲ್ಲ ಕ್ಷೇತ್ರಗಳಿಗೆ ಇವತ್ತೇ ಟಿಕೆಟ್ ಅನೌನ್ಸ್ ಆಗುತ್ತಾ ಅಥವಾ ಇದನ್ನ ನಂತರ ಅಮಿತ್ ಶಾ ಅವರಿಗೆ ಅಧಿಕಾರವನ್ನ ನೀಡಿ ಸರ್ವೆಗಳನ್ನು ನೋಡಿಕೊಂಡು ನಿರ್ಧರಿಸ್ತಾರಾ ಅಂತಕ್ಕಂಥದ್ದು ಸ್ಪಷ್ಟವಾಗಿಲ್ಲ. ಬಹುತೇಕ ಇವತ್ತು 110 ಅಭ್ಯರ್ಥಿಗಳ ಪಟ್ಟಿಯನ್ನೇನು ಬಿಜೆಪಿ ಬಿಡುಗಡೆ ಮಾಡಲಿದೆ, ಅದು ಒಂದು ರೀತಿ ಬಂಡಾಯ ಫ್ರೀ ಪಟ್ಟಿ ಇರಬಹುದು ಅಂತಕ್ಕಂಥದ್ದು ಕೂಡ ಒಂದು ಲೆಕ್ಕಾಚಾರ. ಯಾಕಂದರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಕ್ಷೇತ್ರಗಳನ್ನು ನಂತರದ ದಿನಗಳಲ್ಲಿ ಅಮಿತ್ ಶಾ ಅಂತಿಮಗೊಳಿಸಲಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಸಂಜೆ 6 ಗಂಟೆಗೆ ಸಭೆ ಆರಂಭ ಆಗಲಿದೆ ಶ್ವೇತಾ. 8 ಗಂಟೆ ಸುಮಾರಿಗೆ ಬಿಜೆಪಿಯ ಮೊದಲ ಪಟ್ಟಿಯನ್ನು ನಾವು ನಿರೀಕ್ಷಿಸಬಹುದು.